ದ್ವೇಷ ಎಲ್ಲರಿಗೂ ಕೂಡ ಅಪಾಯಕಾರಿ. ದ್ವೇಷ ಮತ್ತು ತಾರತಮ್ಯವನ್ನು ಸೃಷ್ಟಿಸುವಂತಹ ಹೇಳಿಕೆಗಳು ಈ ಸಮಾಜಕ್ಕೆ ಅಪಾಯಕಾರಿ. ಹೀಗಾಗಿ ದ್ವೇಷ ಮತ್ತು ತಾರತಮ್ಯದಿಂದ ನಾವು ಏನನ್ನೂ ಸಾಧಿಸೋದಕ್ಕೆ ಸಾಧ್ಯ ಇಲ್ಲ. ಧರ್ಮಗಳ ನಡುವೆ ದ್ವೇಷ ಹುಟ್ಟಿಸುವುದು, ಒಂದು ಧರ್ಮದ ವಿರುದ್ಧ ಇನ್ನೊಂದು ಧರ್ಮದ ಜನರನ್ನ ಎತ್ತಿ ಕಟ್ಟುವುದು, ನಿಮ್ಮ ಹೇಳಿಕೆಗಳು, ನಿಮ್ಮ ಭಾಷಣಗಳು ಸಮಾಜದಲ್ಲಿ ದ್ವೇಷ, ಆಕ್ರಮಣ ಮತ್ತು ಜನಾಂಗೀಯವಾದಂತಹ ಗೊಂದಲಕ್ಕೆ ಕಾರಣವಾದರೆ ತಮ್ಮ ವಿರುದ್ಧ ಈಗಾಗಲೇ ಕಾನೂನಿನ ಪ್ರಕಾರ ಕ್ರಮ ಕೈಗೊಳ್ಳಬಹುದು. ಆದರೆ ಕರ್ನಾಟಕ ಸರ್ಕಾರ ಈಗ ಒಂದು ಹೆಜ್ಜೆ ಮುಂದೆ ಹೋಗಿದೆ. ಏನು ಅಂತಂದ್ರೆ, ನೀವೇನಾದರೂ ದ್ವೇಷ ಭಾಷಣವನ್ನ ಮಾಡಿ ಯುವಕರನ್ನ ಪ್ರಚೋದಿಸಿ ಹಿಂಸೆಯನ್ನ ರೂಪಿಸೋದಕ್ಕೆ ನೀವು ಕಾರಣಕರ್ತರಾದ್ರೆ ನಿಮ್ಮನ್ನ ಒಳಗೆ ಹಾಕ್ಬೋದು, ನಿಮ್ಮನ್ನ ಜೈಲಿಗೆ ಕಳಿಸ್ಬಹುದು, 3 ವರ್ಷ ಶಿಕ್ಷೆ ಕೊಡಬಹುದು, 5,000 ರೂಪಾಯಿ ದಂಡ ಹಾಕಬಹುದು. ಈ ಚಳಿಗಾಲದ ಅಧಿವೇಶನದಲ್ಲಿ ಬೆಳಗಾವಿಯಲ್ಲಿ ವಿಧೇಯಕವನ್ನ ಮಂಡನೆ ಮಾಡಿ ಕಾನೂನನ್ನ ಜಾರಿಗೆ ತರೋದಕ್ಕೆ ಈಗ ಕಾಂಗ್ರೆಸ್ ನೇತೃತ್ವದ ಕರ್ನಾಟಕ ಸರ್ಕಾರ ರೆಡಿಯಾಗಿದೆ. ಸೊ ದ್ವೇಷ ಭಾಷಣ ಮಾಡಿ, ಉಗ್ರ ಭಾಷಣ ಮಾಡಿ ಒಂದು ಸಮುದಾಯದವ್ರನ್ನ ಇನ್ನೊಂದು ಸಮುದಾಯದ ಮೇಲೆ ಎತ್ತಿ ಕಟ್ಟುವಂಥ ಬಹಳಷ್ಟು ಜನರು ಇವತ್ತು ನಿರುದ್ಯೋಗಿಗಳಾಗುವಂಥ ಸಾಧ್ಯತೆ ಇದೆ. ಆದರೆ ಈ ವಿಚಾರದಲ್ಲಿ ಬಿಜೆಪಿಗೆ ಯಾಕೆ ಮುನಿಸು? ಬಿಜೆಪಿ ಮತ್ತು ಹಿಂದೂ ಸಂಘಟನೆಗಳು ಈ ವಿಚಾರದಲ್ಲಿ ಯಾಕೆ ತಕರಾರು ಎತ್ತುತ್ತಾ ಇವೆ? ದ್ವೇಷ ಭಾಷಣಕ್ಕೂ ಬಿಜೆಪಿಗೂ ಹಿಂದೂ ಸಂಘಟನೆಗಳಿಗೂ ಏನು ಸಂಬಂಧ? ಹಾಗಾದ್ರೆ ಸರ್ಕಾರ ಮಾಡೋದಕ್ಕೆ ಹೊರಟಿರುವಂಥ ಈ ಕಾನೂನಿನಲ್ಲಿ ಅಂಥದ್ದೇನಿದೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ನಡೆಸ್ತೀವಿ. ಇದೇ ಈ ಕ್ಷಣದ ಸ್ಪೆಷಲ್ ದ್ವೇಷ ಭಾಷಣ ಕಟ್ ಕೈ ಕಮಲ ಫೈಟ್. ಎಸ್, ಧರ್ಮಗಳ ನಡುವೆ ಜಗಳ ತಂದಿಟ್ರೆ ಹುಷಾರ್. ಒಬ್ಬರಿಂದ ಒಬ್ಬರಿಗೆ ತಂದಾಕೋ ಕೆಲಸ ಮಾಡಿದ್ರು ಜೈಲು ಟಾಪ್ ಫಿಕ್ಸ್. ರಾಜ್ಯದಲ್ಲಿ ಮತೀಯ ಕಲಹ ಸೃಷ್ಟಿಸೋರಿಗೆ ಇನ್ನು ಮುಂದೆ ಇದೆ ಮಾರಿ ಹಬ್ಬ. ಕರಾವಳಿ, ಮಂಡ್ಯ, ಮದ್ದೂರು, ಶ್ರೀರಂಗಪಟ್ಟಣದ ನಂತರ ಎಚ್ಚೆತ್ತುಕೊಂಡಿದೆ ಸರ್ಕಾರ. ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ವಿಧೇಯಕ ಅಂಗೀಕಾರ. ದ್ವೇಷ ಭಾಷಣಕ್ಕೆ ಮೂಗುದಾರ, ಸರ್ಕಾರಕ್ಕೆ ಟಾರ್ಗೆಟ್ ಯಾರು? ಸಂಘರ್ಷ ಸೃಷ್ಟಿಸೋದು ಯಾರು? ಕೆರಳಿದ್ಯಾಕೆ ಬಿಜೆಪಿ? ಸರ್ಕಾರ ತಂದ ವಿಧೇಯಕದಿಂದ ಬಿಜೆಪಿಯವರಿಗೆ ಆತಂಕ ಆದ್ರೂ ಏನು? ದ್ವೇಷ ಕಂಟ್ರೋಲ್ ಮಾಡೋ ನೆಪ ಅಷ್ಟೇನಾ? ಬೇರೆ ಉದ್ದೇಶ ಏನಾದ್ರೂ ಅಡಗಿದೆಯಾ? ಹೊಸ ವಿಧೇಯಕ ವಿಚಾರಕ್ಕೆ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಬಿಗ್ ಫೈಟ್. ಇದು ದ್ವೇಷ ಭಾಷಣ ಅಂತ ಮೇಲ್ನೋಟಕ್ಕೆ ಎಲ್ಲರಿಗೂ ಅನಿಸುತ್ತಿರಬಹುದು. ಆದರೆ ಸರ್ಕಾರದ ಒಳಗಿನ ಉದ್ದೇಶ ಏನು ಅನ್ನೋದ್ರ ಬಗ್ಗೆ ಬಹಳಷ್ಟು ಜನ ಈಗ ಮಾತಾಡ್ತಾ ಇದ್ದಾರೆ. ಈ ಒಂದು ವಿಚಾರವನ್ನು ಮುಂದಿಟ್ಟುಕೊಂಡು ಅಭಿವೃದ್ಧಿಯ ವಿಚಾರಗಳನ್ನು ಹಿಂದಕ್ಕೆ ಹಾಕುವುದು, ಜನರು ಅದರ ಬಗ್ಗೆ ಮಾತನಾಡದೆ ಬರೀ ಇದರ ಬಗ್ಗೆನೇ ಮಾತನಾಡಲಿ ಎಂದು ಪ್ರಚೋದಿಸುವುದು ಮತ್ತು ತನಗಾಗದಂತಹ ತತ್ವ ಸಿದ್ಧಾಂತಗಳ ಬಗ್ಗೆ ಮಾತನಾಡುವವರನ್ನು ಒದ್ದು ಒಳಗೆ ಹಾಕುವುದು, ಆ ಮೂಲಕ ದಕ್ಷಿಣ ಕನ್ನಡ ಸೇರಿದಂತೆ ಹಲವಾರು ಕರಾವಳಿ ಭಾಗಗಳಲ್ಲಿ ಹಿಂದುತ್ವದ ನಾಯಕರನ್ನು ಸದೆಬಡಿಯುವುದು, ಈ ರೀತಿಯಾದಂತಹ ಹಲವು ಉದ್ದೇಶಗಳು ಸರ್ಕಾರಕ್ಕೆ ಇದೆ ಅಂತ ಭಾಳಷ್ಟು ಜನ ವಾದ ಮಾಡ್ತಾ ಇದ್ದಾರೆ. ಹಾಗಾದರೆ ಸರ್ಕಾರ ಏನು ಹೇಳ್ತಾ ಇದೆ? ಯಾರ್ಯಾರು ಇದಕ್ಕೆ ಏನೇನು ರಿಯಾಕ್ಷನ್ ಕೊಟ್ಟಿದ್ದಾರೆ ಬನ್ನಿ ನೋಡೋಣ. ಕರ್ನಾಟಕ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳ ಪ್ರತಿಬಂಧಕ ವಿಧೇಯಕ 2025ಕ್ಕೆ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಬಿಜೆಪಿ ಟಾರ್ಗೆಟ್ ಅಂತಲ್ಲ, ನಾವೇನು ಪರ್ಮನೆಂಟಾಗಿ ನಾವೇ ಇರ್ತೀವ? ಬದಲಾಗೋದಿಲ್ವ ಸರ್ಕಾರ? ಯಾರೇ ಬಂದರೂ ಕೂಡ ಅದು ಅಪ್ಲೈ ಆಗುತ್ತೆ. ಬಿ ಜೆ ಪಿಗೆ ಅಂತ ಯಾಕೆ ಟಾರ್ಗೆಟ್ ಮಾಡಬೇಕು ನಾವು? ಯಾರೇ ಆಗಲಿ
ಅಲ್ಲೇನು ಬಿ ಜೆ ಪಿ ಅಂತೇಳಿ ಯಾವುದೇ ಶಬ್ದ ಬರೋದಿಲ್ಲ ಅದರಲ್ಲಿ. ಪಕ್ಷ ಯಾವುದು ಕಾಂಗ್ರೆಸ್ಸು ಬಿ ಜೆ ಪಿ ಜನತಾದಳ ಅಂತ ಬರೋದಿಲ್ಲ. ಆ ಬಿಲ್ ತರಕ್ಕೆ ತರ್ತಾ ಇದ್ದಾರೆ. ನಾವು ಅದ ವಿಧಾನಸಭೆ ಅಧಿವೇಶನದಲ್ಲಿ ಅದ್ರ ಬಗ್ಗೆ ಚರ್ಚೆ ಮಾಡ್ತೀನಿ. ನಮ್ಮ ಪಾರ್ಟಿ ಸ್ಟ್ಯಾಂಡ್ ಏನು ಅನ್ನೋದು ಕೂಡ ನಾವು ಚರ್ಚೆ ಮಾಡ್ತೀನಿ. ನಾನು ಸೋಮವಾರ ಮೀಟಿಂಗು ಈಗಾಗಲೇ ತೀರ್ಮಾನ ಆಗಿದೆ. ಸೋಮವಾರ ಸಂಜೆ ಒಂದು ಶಾಸಕಾಂಗ ಪಕ್ಷದ ಸಭೆ ಕರೀತಾ ಇದ್ದೀನಿ. ಅವಾಗ MLAಗಳು MLC ಬೆಳಗಾವಿಯಲ್ಲಿ ಅಲ್ಲಿ ತೀರ್ಮಾನ ಮಾಡ್ತೀರಿ ಇದ್ರ ಬಿಲ್ ಬಗ್ಗೆ.